ತನ್ನದೇ ಒಂದು ಪಟಾಲಂ ಕಟ್ಕೊಂಡಿದ್ದಾನೆ. ಅವರನ್ನೆಲ್ಲ ಬಿಟ್ಟು ಬಹಳ ಸಂಕಷ್ಟ ಕೊಡ್ತಾನೆ, ಬಹಳ ಕಷ್ಟ ಕೊಡ್ತಾನೆ. ಅವನ ವಿರುದ್ಧ ಸ್ವಲ್ಪ ಮಾತಾಡೋದಿರಲಿ, ಸ್ವಲ್ಪ ಉಸಿರೆತ್ತುವ ಪ್ರಯತ್ನ ಮಾಡಿದ್ರು ಬಹಳ ಕೆಟ್ಟದಾಗಿ ನಮ್ಮನ್ನ ನಡೆಸ್ಕೋತಾನೆ. ರಾಶಿ ರಾಶಿ ಕಸ ತಂದು ಮನೆ ಬಾಗ್ಲ ಹತ್ರ ಸೂಚಿಸ್ತಾನೆ. ಈಗ ಮುನಿರತ್ನ ನಾಯ್ಡು ನಾನು ಅವನಲ್ಲ ಅಂದ್ರು, ನೀನೇ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡು ಅವರ ನಸೀಬು ಸಂಪೂರ್ಣ ಕೈ ಕೊಟ್ಟಿರೋದು ಆಲ್ಮೋಸ್ಟ್ ಸಾಬೀತಾಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಮೊನ್ನೆ ಮೊಟ್ಟೆ ಹೊಡೆಸಿಕೊಂಡ ಪ್ರಕರಣ ಎದುರಾಳಿಗಳು ಹೊಡೆದ್ರು, ವಿರೋಧಿಗಳು ಹೊಡೆದ್ರು ಅಥವಾ ತಾನೇ ಹೊಡೆಸ್ಕೊಂಡ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ. ಈ ಹಂತದಲ್ಲಿ ಮೊನ್ನೆ ಅಷ್ಟೇ ಜೈಲಿನಿಂದ ಬೇಲ್ ಮೇಲೆ ಹೊರಗೆ ಬಂದಿದ್ದಂಥ ಮುನಿರತ್ನ ನಾಯ್ಡು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮಾ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ವಿರುದ್ಧ ಗುರುತರವಾದಂಥ ಆರೋಪವನ್ನು ಮಾಡುತ್ತಾರೆ. ನನ್ನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ನನ್ನನ್ನು ಕೊಲ್ಲೋದಂತೂ ಗ್ಯಾರಂಟಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿ ಅವರಿಗೆ, ಗೃಹ ಸಚಿವ ಅಮಿತ್ ಶಾ ಅವರಿಗೆ, ರಾಷ್ಟ್ರಪತಿ ಅವರಿಗೆ ತುಂಬ ಜನಕ್ಕೆಲ್ಲ ಲೆಟರ್ ಬರೆದಿದ್ದೀನಿ. ಅವರು ಮರುತ್ತರ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ, ಪರಮೇಶ್ವರ್ ಆದಿಯಾಗಿ ಎಲ್ಲರೂ ನನ್ನ ಜೀವಕ್ಕೆ ರಕ್ಷಣೆ ಕೊಡಬೇಕು ಈ 4 ಜನರಿಂದ ಅಂತ ಹೇಳಿಬಿಟ್ಟು ಒಂದು ವಿಶೇಷವಾದಂಥ ಒಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾರೆ. ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ರೆ 2-3 ಪೊಲೀಸವರು ಬಂದಿರೋರು, ಒಬ್ಬ ಶಾಸಕ ಬರ್ತಾನೆ ಅಂದರೆ. ಆದರೂ ಸಹ ಇಷ್ಟೊಂದು ಜನ ಪೊಲೀಸವರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ. ಅಂದರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಗುಂಪು ಗಲಾಟೆ ಅಂತೇಳಿ ಒಂದು 20 ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾ ಇದ್ರು. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರು, ಡಿ.ಕೆ. ಸುರೇಶು, ಕುಸುಮಾ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ಡ್ರಾಮಾ ಅಂತ ಒಂದು ಆ್ಯಂಗಲ್ನಲ್ಲಿ, ಇನ್ನೊಂದು ಆ್ಯಂಗಲ್ನಲ್ಲಿ ಅವ್ರು ಹೇಳ್ತಿರೋದು ನಿಜಾನ ಸುಳ್ಳ ತನಿಖೆ ಆಗಲಿ ಅಂತಲೂ ನಾವು ಒತ್ತಾಯಿಸಬೇಕಾಗ್ತದೆ. ಇದಾದ ಮೇಲೆ ಆಣೆ ಪ್ರಮಾಣದ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದೀಗ ಅವ್ರ ಮೇಲೆ SIT ಪೊಲೀಸರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸುಮಾರು 2481 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. 2 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಲಿಸಿರುವಂಥ ಚಾರ್ಜ್ ಶೀಟ್. ಮೊದಲ ಪ್ರಕರಣ ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ BJP ಕಾರ್ಯಕರ್ತೆ ಒಬ್ಬಳು ಮುನಿರತ್ನ ನಾಯ್ಡು ಮತ್ತು ಅವರ ಸಹಚರರು ನನ್ನ ಮೇಲೆ ರೇಪ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕೊಟ್ಟಂಥ ದೂರಿನ ಅನ್ವಯ ಸಲ್ಲಿಸಲಾಗಿರುವಂಥ ಚಾರ್ಜ್ ಶೀಟು. ಮತ್ತು ಇನ್ನೊಂದು ಏಡ್ಸ್ ಟ್ರ್ಯಾಪ್, ಹನಿ ಟ್ರ್ಯಾಪ್ ಪ್ರಕರಣ. ತಮ್ಮ ವಿರೋಧಿಗಳನ್ನು ಮುಗಿಸೋದಕ್ಕೆ, ತನ್ನ ವಿರೋಧಿಗಳನ್ನು ಹಡಿಯೋದಕ್ಕೆ ಏಡ್ಸ್ ರೋಗಿಗಳನ್ನು, HIV ಪೀಡಿತರನ್ನು ಬಳಸ್ಕೊಂಡು ಅವರನ್ನು ಕೆಡ್ಡಾಕೆ ಕೆಡವುಕೊಳ್ತಿದ್ದಂಥ ಬಹಳ ಅಪಾಯಕಾರಿ ಸಂಚಲನ ಮಾಡ್ತಿದ್ದ ಅಂತ ಹೇಳಿಬಿಟ್ಟು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೂ ಚಾರ್ಜ್ ಶೀಟನ್ನು ಹಾಕಿದ್ದಾರೆ. ಇನ್ನು ಕಾಂಟ್ರಾಕ್ಟರ್ ಒಬ್ಬರಿಗೆ ಜೀವ ಬೆದರಿಕೆ ಹಾಕಿರೋದು, ಕಾರ್ಪೊರೇಟರ್ ಬಯಲು ನಾಯಕರ್ ಅವರಿಗೆ ಜಾತಿ ನಿಂದನೆ ಮಾಡಿರೋದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಸಬೇಕಾಗಿದೆ. ಅಥವಾ ನೀನು ನನ್ನ ಮನೆಯವ್ರನ್ನ ಬೇರೆಯವ್ರಿಗೆ ಮಲಗಿಸ್ತೀಯಲ್ಲೋ, ನನಗೆ ಮಲಗಿಸೋ. ಅಲ್ಲೋ ಬೇರೆಯವ್ರಿಗೆ ಮಲಗಿಸ್ತೀಯ, ಏನು ಗೌಡ ತಾನೆ? ನನಗೆ ಮಲಗಿಸೋ. ಅಲ್ಲೋ ಬೇರೆಯವ್ರಿಗೆ ಮಲಗಿಸ್ತೀಯ. ಆ ಸುಳ್ಳೆ ಮಗನ ಜೊತೆ ಯಾಕೋ ಸೇರಿದೆ, ವಲಯರವನ ಜೊತೆ. ಒಬ್ಬ ಗೌಡ ಆಗಿ ಆ ವಲಯರವನಿಗೆ ಯಾಕೋ ಸಾಕ್ತೀಯ? ಲವಡಕ್ಕೆ ಬಲ್ ಸುಳ್ಳೆ ಮಗನೇ, ನಾನು 5 ವರ್ಷ MLA ಕಣೋ. ಅವನಮ್ಮ ನಾನು ಏನು ಶಾಟ್ ಹಾರ್ಕಂತಾನೋ. ಅಲಾಮ್ ಕೋರ್ನರ್ ಮಗನೇ, ನಿನ್ನ ಅಮ್ಮ ನೀನು ಹೆಂಗೂ ಇಲ್ದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ. ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ. ಇದಲ್ಲದಿದ್ರೆ ಇಂಥದ್ದು 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಅವನಮ್ಮನ ವಲಯ ಸುಳ್ಳೆ ಮಗನ ಕೈಲಿ ಏನಾಗುತ್ತೋ. ಸದ್ಯಕ್ಕೆ ಗಂಭೀರವಾದಂಥ 2 ಪ್ರಕರಣಗಳಲ್ಲಿ ಮುನಿರತ್ನ ನಾಯ್ಡು ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. IPC 354A ಲೈಂಗಿಕ ಕಿರುಕುಳ, 354C ಅನುಮತಿ ಇಲ್ಲದೆ ಮಹಿಳೆಯ ಅಶ್ಲೀಲ ದೃಶ್ಯಾವಳಿ ಚಿತ್ರೀಕರಣ, 376(N) ನಿರಂತರ ಅತ್ಯಾಚಾರ, 308 ಸಂತ್ರಸ್ತೆಯ ಕೊಲ್ಲುವ ಉದ್ದೇಶ, 120B ಅಪರಾಧಿಕ ಸಂಚು, 504 ಉದ್ದೇಶಪೂರ್ವಕ ಅವಮಾನ, 506 ಜೀವ ಬೆದರಿಕೆ, 270 ಅಪಾಯಕಾರಿ ರೋಗ ಹರಡುವಿಕೆ ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೇರಿದಂತೆ
ಇತರ ಕಾಯ್ದೆಗಳ ಅಡಿಯಲ್ಲಿ ಆರೋಪ ಪಟ್ಟಿಯನ್ನ ಸಲ್ಲಿಸಲಾಗಿದೆ. ಇನ್ನೆರಡು ಗಂಭೀರವೇ ಆಗಿರುವಂತಹ ಪ್ರಕರಣದ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ. ಆಮೇಲೆ ಮಾಡಕ್ ಹೋಗಿದ್ದಾನ ಅವನು ನನ್ಗೆ ಎಂಜಾಯ್ ಮಾಡಿಲ್ಲ. ನನ್ನ ಮಕ್ಕಳು ಹೇಳ್ಬಿಟ್ಟು ಎಲ್ಲ ಬಿಟ್ಟು ಫಾರಿನ್ ಹೋಗೋಣ ದೇಶ ಅಷ್ಟು ಬೇಜಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಣ್ಣ ಸ್ವಲ್ಪ ಕೊಲೆ ಮಾಡ್ಬಿಟ್ರೆ ಏನೋ ಆಗಲ್ಲ. ಇದು ಅದು ಇಡೀ ವಂಶನೇ ಹಾಳಾಗೋಗ್ತದೆ. ಇಬ್ಬರು ಕಾರ್ಪೊರೇಟ್ ಮಾಡ್ಬಿಟ್ಟು ಸ್ನೇಹಿತರೆ, ನಿಮಗೆ ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿ ಸೋಮಣ್ಣ ಹತ್ರ ಅನ್ಸುತ್ತೆ, ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ನನಗೆ ಎಷ್ಟು ಭಯ ಆಗಿತ್ತಂದ್ರೆ ನಾನು ತುಂಬ ಟೆನ್ಷನ್ಗೆ ಹೋಗ್ಬಿಟ್ಟಿದ್ದೆ. ನಾನು ನನ್ನ ಕುಟುಂಬದವರೆಲ್ಲ ಸ್ವಲ್ಪ ಕಾಲ ನಾವು ದೇಶ ಬಿಟ್ಟು ಹೋಗ್ಬೇಡ, ಯಾಕೆ ಹಿಂಗಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಯಾಕಂದರೆ ಆ ಮಟ್ಟಿಗೆ ನಾನು ಹೆದರಿದ್ದೆ ಅಂತ ಹೇಳಿದರು. ಯಾವ ಪ್ರಕರಣ ಉಲ್ಲೇಖಿಸಿ ಅವ್ರು ಈ ಮಾತನ್ನು ಹೇಳಿದ್ರು ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಆರ್ ಅಶೋಕ್ ಅವರಿಗೂ ಕೂಡ ಮುನಿರತ್ನ ನಾಯ್ಡು ಏಡ್ಸ್ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಹೊರಗೆ ಬೀಳುತ್ತೆ. ಆ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಹೆದರಿ ಮಾತಾಡಿದಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ಈ ಸಂದರ್ಭದಲ್ಲಿ ಒಂದು ಚರ್ಚೆ ನಡೀತು. ಈಗ ಏಡ್ಸ್ ಟ್ರ್ಯಾಪ್ ಮಾಡುವಷ್ಟು ಪರಮ ಕ್ರೂರಿ ಮುನಿರತ್ನ, ಆರ್ ಅಶೋಕ್ ಅವ್ರ ಮೇಲೂ ಕೂಡ ಈತ ಏಡ್ಸ್ ಟ್ರ್ಯಾಪ್ ಮಾಡಿಸಿದ್ದ, ಆರ್ ಅಶೋಕ್ ಟೆನ್ಷನ್ ಆದರು ಅಂತ. ಈಗ ಏಡ್ಸ್ ಟ್ರ್ಯಾಪೋ HIV ಟ್ರ್ಯಾಪೋ ಅವ್ರ ಟೆನ್ಷನ್ ಆಗಿದ್ದು ಯಾಕೆ, ಆ ಥರದ್ದು ಏನು ನಡೆದಿತ್ತು, ಇವೆಲ್ಲ ನಿಗೂಢವಾಗಿರುತ್ತೆ ರಾಜಕಾರಣದಲ್ಲಿ. ಅದೇನು ಬೇಕಾದ್ರೆ ಇರಲಿ ಸ್ನೇಹಿತರೆ. ಮುನಿರತ್ನ ನಾಯ್ಡು ಅವರು ಬಹುಶಃ ಶಾಸಕರಾಗಿದ್ದಾಗ ತನ್ನ ಕ್ಷೇತ್ರದಲ್ಲಿ ತಮ್ಮ ವಿರೋಧಿಗಳ ಮೇಲೆ, ತಮಗಾಗದವರ ಮೇಲೆ ಅನೇಕ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಅವರನ್ನು ಹೆದರಿಸಿ ಬೆದರಿಸಿ ಇಡ್ತಿದ್ದ ಅನ್ನೋದು ಬಹಳ ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದ್ರು. ಬೇಡಪ್ಪ, ಅವ್ನು ಸಹವಾಸ ಬೇಡಪ್ಪ, ಅವ್ನು ಸರಿ ಇಲ್ಲಪ್ಪ, ತನ್ನದೇ ಒಂದು ಪಟಾಲಂ ಕಟ್ಕೊಂಡಿದ್ದಾನೆ, ಅವರನ್ನೆಲ್ಲ ಬಿಟ್ಟು ಬಹಳ ಸಂಕಷ್ಟ ಕೊಡ್ತಾನೆ, ಬಹಳ ಕಷ್ಟ ಕೊಡ್ತಾನೆ, ಅವನ ವಿರುದ್ಧ ಸ್ವಲ್ಪ ಮಾತಾಡೋದಿರಲಿ, ಸ್ವಲ್ಪ ಉಸಿರೆತ್ತುವ ಪ್ರಯತ್ನ ಮಾಡಿದ್ರು ಬಹಳ ಕೆಟ್ಟದಾಗಿ ನಮ್ಮನ್ನು ನಡೆಸ್ಕೋತಾನೆ, ರಾಶಿ ರಾಶಿ ಕಸ ತಂದು ಮನೆ ಬಾಗ್ಲ ಹತ್ರ ಸೂಚಿಸ್ತಾನೆ, ಅವ್ನ ಹುಡುಗರೆಲ್ಲ ಬಂದು ನಮ್ಮ ಮೇಲೆ ಹಲ್ಲೆ ಮಾಡುತ್ತಾರೆ. ಈ ಥರ ಅನೇಕ ರೀತಿಯಲ್ಲಿ ಅನೇಕ ಕಥೆಗಳನ್ನು ಎಲೆಕ್ಷನ್ ಟೈಮಲ್ಲಿ ಹೇಳ್ತಾ ಇರೋದನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಹಾಗೆ ಅನೇಕ ಹೆಣ್ಣುಮಕ್ಕಳು ಅನೇಕ ಮೀಡಿಯಾಗಳಲ್ಲಿ ಮುನಿರತ್ನ ನಾಯ್ಡು ವಿರುದ್ಧ ಗುರುತರವಾದಂಥ ಆರೋಪವನ್ನು ಮಾಡಿದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಜಾತಿ ನಿಂದೆಯನ್ನು ಮಾಡೋದು, ಹೊಲೆ ಗಿಲೆ ಅಂತ ಹೇಳ್ಬಿಟ್ಟು ಬೈಯೋದು, ಈ ಥರದ ಆಡಿಯೋಗಳೆಲ್ಲ ವೈರಲ್ ಆಯಿತು. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅದರ FSL ರಿಪೋರ್ಟ್ ಕೂಡ ಬಂದಿದೆ. ಆ FSL ರಿಪೋರ್ಟ್ನಲ್ಲಿ ಮುನಿರತ್ನ ನಾಯ್ಡು ವಾಯ್ಸು ಅವರದ್ದೇ ಅನ್ನೋದು ಕನ್ಫರ್ಮ್ ಆಗಿದೆ. ಯಾಕಂದರೆ ಅದು ನನ್ನ ವಾಯ್ಸ್ ಅಲ್ಲ, ಅದನ್ನು AI ಟೆಕ್ನಾಲಜಿ ಮೂಲಕ, ಈಗೆಲ್ಲ ಮಾತೆತ್ತಿದ್ರೆ AI ಟೆಕ್ನಾಲಜಿ ಮಾತಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇದನ್ನು ಮಾಡಲಾಗಿದೆ. ಖುದ್ದು ರಮೇಶ್ ಜಾರಕಿಹೊಳಿ ನೋಡಿ ನಾನು ಅವನಲ್ಲ ಅಂದ್ಬಿಟ್ರು. ಹಾಗಿದ್ದಾಗ ಆಡಿಯೋಗಳು ನಂದಲ್ಲ ಅಂತ ಹೇಳೋದಕ್ಕೆ ಬಹಳ ಹೊತ್ತು ಬೇಡ. ಹಾಗಾಗಿ ಇಮಿಡಿಯೇಟ್ ಆಗಿ ಅದು ನಂದಲ್ಲ ಅಂದರು. ಬಟ್ FSL ರಿಪೋರ್ಟ್ನಲ್ಲಿ ಅದು ಅವ್ರದ್ದೇ ಅಂತ ಬಂದಿದೆ. ಇನ್ನು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟನ್ನು ಹಾಕಬೇಕಾಗಿದೆ. ಒಟ್ಟಿನಲ್ಲಿ ಮುನಿರತ್ನ ನಾಯ್ಡು ಮೊಟ್ಟೆ ಹೊಡೆಸಿಕೊಂಡ ನಂತರ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಇವನ್ನೆಲ್ಲ ಗಮನಿಸಿದಾಗ ಇನ್ನೇನು ಪೊಲೀಸರು ಚಾರ್ಜ್ ಶೀಟ್ ಹಾಕ್ತಾರೆ, ಅದಕ್ಕೂ ಮೊದಲು ತಾನು ಒಳ್ಳೆಯವನು, ತನ್ನ ಮೇಲೆ ದಾಳಿಗಳಾಗ್ತವೆ ಅಂತ ತೋರಿಸುವಂಥ ಪ್ರಯತ್ನದ ಭಾಗವಾಗಿ ಆ ಥರ ಮಾಡಿರಬಹುದು ಅನ್ನೋಂಥ ಚರ್ಚೆ ನಡೀತಿದೆ. ಹಾಗಂತ ಅದು ಕನ್ಫರ್ಮ್ ಏನೋ ಅಲ್ಲ. ಮುನಿರತ್ನ ನಾಯ್ಡುನೇ ಮೊಟ್ಟೆ ಹೊಡೆಸ್ಕೊಂಡಿದ್ದ, ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದಿದ್ದ, ಅಥವಾ ಸಂಚು ರೂಪಿಸಲಾಗಿತ್ತ, ಇವೆಲ್ಲವೂ ಎನ್ಕ್ವೈರಿ ಆಗಲಿ. ಈಗ ಮುನಿರತ್ನ ನಾಯ್ಡು ನಾನು ಅವನಲ್ಲ ಅಂದರು. ಈಗ ಚಾರ್ಜ್ ಶೀಟ್ ಹಾಕಿದ್ರು, ನೀನೇ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇನ್ನು ಕೋರ್ಟ್ನಲ್ಲಿ ಅದು ಸಾಬೀತಾಗಬೇಕು. ಪೊಲೀಸರು ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅದು ಫೈನಲ್ ಅಂತನೂ ಅಲ್ಲ. ಅತ್ಯಾಚಾರ ಏಡ್ಸ್ ಪ್ರಕರಣದಲ್ಲಿ ಮುನಿರತ್ನ ಮಾಡಿರೋದು ಬಹುತೇಕ ನಿಶ್ಚಿತ, ಖಚಿತ ಅಂತ ಹೇಳ್ಬಿಟ್ಟು ಹೇಳೋಕ್ಕೂ ಆಗಲ್ಲ. ಅದು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ನಡೀಬೇಕು, ಸಾಕ್ಷ್ಯಾಧಾರಗಳ ವಿಚಾರಣೆಗಳು ನಡೀಬೇಕು. ಎಲ್ಲವೂ ಸಾಬೀತಾಗಿ ಎಲ್ಲವೂ ಮುನಿರತ್ನ ವಿರುದ್ಧವಾಗಿ ಇದ್ದಾಗ ಮಾತ್ರ ಮುನಿರತ್ನ ನಾಯ್ಡು ಅಪರಾಧಿ ಅಂತ ನಿರ್ಧಾರ ಆಗುತ್ತೆ, ಜೈಲಿಗೆ ಹೋಗ್ತಾರೆ. SIT ತನ್ನ ಇನ್ವೆಸ್ಟಿಗೇಷನ್ನಲ್ಲಿ ಮುನಿರತ್ನ ನಾಯ್ಡು ಅಪರಾಧಿ ಅಂತ ಹೇಳ್ಬಿಟ್ಟು ಚಾರ್ಜ್ ಶೀಟ್ನ ಬರೆದಿದ್ದಾರೆ. 2481 ಪುಟಗಳ ಚಾರ್ಜ್ ಶೀಟು. ಅದನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ವಿವಾದಗಳು ನಡೆದು ಮುನಿರತ್ನ ಅಪರಾಧಿನೋ ನಿರಪರಾಧಿನೋ ಅನ್ನೋದು ತೀರ್ಮಾನ ಆಗಬೇಕಾಗಿದೆ. ಕಾದ್ ನೋಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.